ವೀಕ್ಷಕರೇ, ನಾನು ಟಿಪ್ಪು ನದಾಫ್ ನಿಮ್ಮ ಮುಂದೆ ಒಂದು ಕವಿತೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಆ ಒಂದು ಕವಿತೆಯ ಶೀರ್ಷಿಕೆ ಹೀಗಿದೆ: ನನ್ನ ನಗುವಿನ ಫೋಟೋ ಗೋಡೆಗೆ ಹಾಕಿದ್ದಾರೆ. ನನ್ನ ನಗುವಿನ ಫೋಟೋ ಗೋಡೆಗೆ ಹಾಕಿದ್ದಾರೆ. ಒಬ್ಬ ವ್ಯಕ್ತಿ ಜೀವಂತವಿದ್ದಾಗ ಮತ್ತು ಅದೇ ವ್ಯಕ್ತಿ ಸತ್ತ ನಂತರ ಈ ಜಗತ್ತು ಅವನ ಜೊತೆ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋದರ ಬಗ್ಗೆ ಈ ಒಂದು ಕವಿತೆಯನ್ನು ರಚಿಸಿದ್ದೇನೆ. ನನ್ನ ನಗುವಿನ ಫೋಟೋ ಗೋಡೆಗೆ ಹಾಕಿದ್ದಾರೆ. ಬದುಕಿದ್ದಾಗ ಯಾರ ಜೊತೆಯಲ್ಲೂ ಮಾತನಾಡಗೊಡದ ಇವರು, ಬದುಕಿದ್ದಾಗ ಯಾರ ಜೊತೆಯಲ್ಲಿ ಮಾತನಾಡಗೊಡದ ಇವರು, ಮರ್ನೇಕೆ ಬಾದ್ ಎಲ್ಲರಿಗೂ ಮಾತನಾಡಲು ಬನ್ನಿ ಎಂದು ನೆಂಟರಿಗೆ ಫೋನಲ್ಲಿ ಹೇಳುತ್ತಿದ್ದಾರೆ. ಘರ್ದಿಂದ ಕೈ ಹಿಡಿದು ಬಹಾರ ಹಾಕಿದರು ಇವರು. ಜೀವಂತವಿದ್ದಾಗ ಘರ್ದಿಂದ ಕೈ ಹಿಡಿದು ಬಹಾರ್ ಹಾಕಿದರು ಇವರು, ಸತ್ತ ನಂತರ ಅದೇ ಕೈ ಹಿಡಿದು ಅಳುತ್ತಿದ್ದಾರೆ. ಬದುಕಿದ್ದಾಗ ಭೂಕ್ ಹತ್ತಿದಾಗ ಒಂದು ಹಣ್ಣು ಕೊಡದ ಇವರು, ಜೀವಂತವಿದ್ದಾಗ ಭೂಕ್ ಹತ್ತಿದಾಗ ಒಂದು ಹಣ್ಣು ಕೊಡದ ಇವರು, ಮರ್ನೇಕೆ ಬಾದ್ ಎಲ್ಲರಿಗೂ ನಮ್ಮ ಹೆಸರಿನಿಂದ ಹಣ್ಣು ಹಂಚುತ್ತಿದ್ದಾರೆ. ಶರೀರಕ್ಕೆ ಎಷ್ಟೋ ಗಾಯ ಮಾಡಿದರು ಇವರು. ನಾವು ಬದುಕಿದ್ದಾಗ ಶರೀರಕ್ಕೆ ಎಷ್ಟೋ ಗಾಯ ಮಾಡಿದರು ಇವರು, ಇಂದು ನನ್ನ ಶವವನ್ನು ಗಾಯವಾಗದಂತೆ ಮಣ್ಣಲ್ಲಿ ಇಡುತ್ತಿದ್ದಾರೆ. ಬದುಕಿದ್ದಾಗ ನಮಗೆ ದ್ವೇಷದ ದವಾ ಕೊಟ್ಟ ಇವರು, ಬದುಕಿದ್ದಾಗ ನಮಗೆ ದ್ವೇಷದ ದವಾ ಕೊಟ್ಟ ಇವರು, ಈಗ ನನ್ನ ಶವದ ಮುಂದೆ ನಿಂತು ಬದುಕಿದ್ದಾಗ ನಮಗೆ ದವಾಖಾನಾ ಬದುಕಿದ್ದಾಗ ನಮಗೆ ದವಾಖಾನಾ ತೋರಿಸದ ಇವರು, ಸತ್ತ ನಂತರ ಎಲ್ಲರಿಗೂ ಖಾನಾ ಹಾಕುತ್ತಿದ್ದಾರೆ. ತಮ್ಮ ಜೊತೆ ಸೆಲ್ಫಿ ತೆಗೆದುಕೊಳ್ಳದ ಇವರು, ನಾವು ಬದುಕಿದ್ದಾಗ ನಮ್ಮ ಜೊತೆ ಸೆಲ್ಫಿ ತೆಗೆದುಕೊಳ್ಳದ ಇವರು, ನಾವು ಸತ್ತ ನಂತರ ರೀಪ್ ಎಂದು ಸ್ಟೇಟಸ್ ಹಾಕುತ್ತಿದ್ದಾರೆ. ಕೆಲವರು ನಮ್ಮ ಸಮಾಧಿಗೆ ಹಾಕಲು ಅತ್ತರ್ ತಂದಿಹರು, ಇನ್ನು ಕೆಲವರು ನಮ್ಮ ಸಮಾಧಿ ಕಟ್ಟಲು ಪತ್ತರ್ ತಂದಿಹರು. ಶರೀರ್ ಮೇ ಜಾನ್ ಇದ್ದಾಗ ನೋಡಿ ನಗದ ಈ ಜಗತ್ತು, ಶರೀರ್ ಮೇ ಜಾನ್ ಇದ್ದಾಗ ನೋಡಿ ನಗದ ಈ ಜಗತ್ತು, ಸತ್ತ ನಂತರ ನಮ್ಮ ನಗುವಿನ ಫೋಟೋ ಗೋಡೆಗೆ ಹಾಕಿದ್ದಾರೆ. ಸತ್ತ ನಂತರ ನಮ್ಮ ನಗುವಿನ ಫೋಟೋ ಗೋಡೆಗೆ ಹಾಕಿದ್ದಾರೆ. ನಿಮಗೆ ಈ ಕವಿತೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.